ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಗೇಟ್ ಮುಂದೆ ಕೃಷ್ಣನ ಬೈಕ್ ನಿಲ್ಲುತ್ತಿದ್ದಂತೆ ಅವ ಬಂದನೆಂಬ ಖುಷಿಗೆ ಚಾಕೋ ಬೊಗಳಿದರೆ, ಅವನ ಹಿಂದೆಯೇ ಬಂದ ಶ್ರೀನಿಕಾಳನ್ನು ನೋಡಿ ಕೊಂಚ ಜೋರಾಗಿಯೇ ಬೊಗಳಿತು. ಅವಳನ್ನು ಕಂಡರೆ ತನಗೆ ಆಗುವುದಿಲ್ಲ ಎಂಬಂತೆ. ಮೊದಲಿಂದಲೂ ಚಾಕೋ ಅವಳಿಗೆ ಬೊಗಳುವುದಾದರೂ ಏಕೆ ಎಂದು ಕೃಷ್ಣ ಕೊಂಚ ಆಲೋಚಿಸಿದ್ದರೆ ಶ್ರೀನಿಕಾಳ ಮೋಸದಾಟದ ಸುಳಿವು ಸಿಗುತ್ತಿತ್ತೇನೋ. ಆದರೆ ಚಾಕೋಗೆ ಅದರ ಸುಳಿವು ಅವಳನ್ನು ಕಂಡಾಗಿನಿಂದಲೇ ಸಿಕ್ಕಿತ್ತು. ಚಾಕೋನ ಸರಪಳಿ ಬಿಚ್ಚದೆ ಬಾಗಿಲು ತೆಗೆದು ಒಳ ನಡೆದ ಕೃಷ್ಣ. ಶ್ರೀ ಅವನ ಹಿಂದೆಯೇ ನಡೆದು ಸೋಫಾದಲ್ಲಿ ಕುಳಿತಳು. ಎಂದಿನಂತೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕೃಷ್ಣ ಮುಖ ತೊಳೆದು ಬಂದು ಅಡುಗೆ ಮನೆಗೆ ನಡೆದ. ಅವಳಿಷ್ಟದ ಟೀ ಮಾಡಲು ಏಲಕ್ಕಿ ಪುಡಿ ಹಾಕಿ ಅವ ಮಾಡುವ ಟೀ ಶ್ರೀನಿಕಾಳಿಗೆ ಮೊದಲಿನಿಂದಲೂ ಇಷ್ಟವಲ್ಲವೇ? ಅದು ಅವನಿಗೆ ಚೆನ್ನಾಗಿಯೇ ತಿಳಿದಿತ್ತು. ಅವಳಿಗೆಂದರೆ ಅವ ಕೊಂಚ ಆಸಕ್ತಿಯಿಂದ ಪ್ರೀತಿಯಿಂದಲೇ ಟೀ ಮಾಡುತ್ತಿದ್ದ. ಅದೇ ಪ್ರೀತಿಯಿಂದ ಟೀ ಮಾಡಲು ಇಟ್ಟವನಿಗೆ ಗೊತ್ತಾಗಲಿಲ್ಲ ಈಗವನು ಅವಳಿಗೆಂದೇ ಮಾಡುತ್ತಿರುವ ಟೀ ಕೊನೆಯ ಬಾರಿ ಎಂದು. ಶ್ರೀ, ಹೇಳು, ಏನೋ ಮಾತಾಡಬೇಕು ಅಂದೆ. ಟೀ ಮಾಡುತ್ತಾ ಅಡುಗೆ ಮನೆಯಿಂದಲೇ ಕೇಳಿದ. ಮೊದಲು ಟೀ ಕುಡಿಯೋಣ ಎಂದಳು ಕುಳಿತಲ್ಲಿಂದಲೇ. ಇವಳು ಏನು ಮಾತಾಡ್ತಾಳು ನೋಡೋಣ, ಆಮೇಲೆ ನಾನು ನಿಜ ಹೇಳ್ತೀನಿ. ತನ್ನಲ್ಲೇ ಎಂದುಕೊಂಡ ಕೃಷ್ಣ ಟೀ ಮಾಡಿ ಅವಳ ಕೈಗೆ ತಂದಿಟ್ಟ. ಅವನ ಕೈಯಿಂದ ಟೀ ತೆಗೆದುಕೊಂಡ ಶ್ರೀ ಅವನನ್ನು ನೋಡದೆ ಟೀ ಕುಡಿಯುತ್ತಾ ಕುಳಿತಳು, ಎತ್ತಲೋ ನೋಡುತ್ತಾ. ಅವಳನ್ನೇ ನೋಡುತ್ತಿದ್ದ ಕೃಷ್ಣನಿಗೆ ಏನೋ ವಿಷಯವಿದೆ ಎಂಬ ಸುಳಿವು. ಶ್ರೀ, ಯಾಕಿಷ್ಟೊಂದು ಗಂಭೀರವಾಗಿದೆಯಾ? ಏನಾಯಿತು? ಟೀ ಚೆನ್ನಾಗಿಲ್ವಾ? ಕೇಳಿದನಷ್ಟೇ. ಅವಳು ಮಾತನಾಡುವಳೇನೋ ಎಂದು. ನಾನು ಇದೇ ಕೊನೆ ಟೀ ನಿಮ್ಮ ಕೈಯಿಂದ ಕುಡಿಯೋದು. ಅವನನ್ನು ನೋಡದೆ ತನ್ನ ದೃಷ್ಟಿ ಬದಲಿಸದೆ ಎಂದಳು. ಚಾಕು ಅವರತ್ತ ಗಮನ ಕೊಟ್ಟಿರಲಿಲ್ಲ. ಅಂದರೆ ಏನರ್ಥ? ಅವನಿಗೆ ಅರ್ಥವೇ ಆಗಲಿಲ್ಲ ಅವಳ ಮಾತು. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಅವಳ ನೋಟ ತೀಕ್ಷ್ಣ. ಶ್ರೀ, ಪದೇ ಪದೇ ಯಾಕಿದೇ ಪ್ರಶ್ನೆ ಕೇಳ್ತೀಯ ನೀ ನನ್ನನ್ನು? ಯಾಕೆ, ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಅದೇಕೋ ಸಂಕಟ ಶುರುವಾಯಿತವನಿಗೆ. ಏನು ಮಾತನಾಡಲು ಹೊರಟಿದ್ದಾಳೆ ಇವಳು ಎಂದು. ಯಾಕಂದರೆ ನಾನಿಲ್ಲದೆ ನೀವು ನೋವು ಅನುಭವಿಸ್ಬೇಕಲ್ಲ, ಅದಕ್ಕೆ ಧೈರ್ಯವಾಗಿ ಎಂದವಳು ಕೈಯಲ್ಲಿದ್ದ ಟೀ ಕಪ್ ಟೇಬಲ್ ಮೇಲಿಟ್ಟಳು. ತನ್ನ ಕೈಯಲ್ಲಿನ ಕಪ್ ಟೇಬಲ್ ಮೇಲಿಟ್ಟ ಕೃಷ್ಣ, ಶ್ರೀ, ಏನು ಮಾತಾಡ್ತಿದ್ಯಾ ನೀನು? ಅವಳನ್ನೇ ನೋಡುತ್ತಾ ಕೇಳಿದ. ಮೇಲೆದ್ದು 2 ಹೆಜ್ಜೆ ಮುಂದೆ ನಡೆದ ಶ್ರೀ, ನಿಮಗಿವತ್ತು ಸತ್ಯ ಹೇಳಬೇಕು ನಾನು ಎಂದಳು ಕೈಕಟ್ಟಿ ನಿಂತು. ಯಾವ ಸತ್ಯ? ಎದ್ದು ನಿಂತ ಕೃಷ್ಣ ಅವಳ ಹಿಂದೆ ಬಂದು ಕೇಳಿದ. ಇವಳಿಗೇನಾದರೂ ಸತ್ಯ ಗೊತ್ತಾಯಿತೆ ಎಂಬ ಗಾಬರಿ ಅವನಿಗೆ. ನಾನಿಮ್ಮನ್ನು ಪ್ರೀತಿಸ್ತಿಲ್ಲ ಅನ್ನೋ ಸತ್ಯ. ಅವನತ್ತ ತಿರುಗಿ ಕೋಪದಿಂದ ನೇರವಾಗಿ ದಿಟ್ಟವಾಗಿ ಹೇಳಿದಳು. ಶ್ರೀ, ಇದೇನು ಹೇಳ್ತಿದ್ಯಾ ನೀನು? ತಮಾಷೆ ಮಾಡ್ತಿದ್ಯಾ? ನಗುತ್ತಾ ಕೇಳಿದ ಕೃಷ್ಣನ ಮನ ಗಾಬರಿಯಲ್ಲಿತ್ತು. ಹೇಳಿದ್ನಲ್ಲ ಸತ್ಯ ಹೇಳ್ತಿದ್ದೀನಿ ಅಂತ. ಶ್ರೀ, ನನ್ನ ಜೊತೆ ತಮಾಷೆ ಮಾಡಬೇಡ. ಏನಾಯಿತು? ಮನೇಲಿ ಏನಾದರೂ ಸಮಸ್ಯೆನಾ? ನಗು ಮರೆತೇ ಬಿಟ್ಟ ಅವ. ತಮಾಷೆ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ನಾನು ನಿಮ್ಮನ್ನು ಪ್ರೀತಿಸೇ ಇಲ್ಲ. ನಾನು ಸೇಡು ತೀರಿಸ್ಕೋಬೇಕಿತ್ತು. ಅದು ಇವತ್ತಿಗೆ ಪೂರ್ತಿ ಆಯಿತು. ಕೋಪದಿಂದ ಹೇಳಿದವಳ ಮುಖ ಕೆಂಪಾಗಿತ್ತು. ಕಣ್ಣು ಅವಳ ಮನದಲ್ಲಿನ ದ್ವೇಷವನ್ನೇ ಹೇಳುತ್ತಿದ್ದವು. ಸೇಡು? ಯಾವ ಸೇಡು ಶ್ರೀ? ಏನು ಮಾತಾಡ್ತಿದ್ಯಾ ನೀನು? ಗೊಂದಲ ಅವನ ಮುಖದಲ್ಲಿ, ಭಯ ಅವನ ಮನದಲ್ಲಿ. ವರ್ಣಿಕಾ ಹೆಸರು ನೆನಪಿದೆಯಾ ನಿಮಗೆ? ಜೋರಾಗಿತ್ತು ಅವಳ ಧ್ವನಿ. ವರ್ಣಳ ಹೆಸರು ಕೇಳಿ ಏನಾಗಿದೆಯೋ ಎಂದು ಕೃಷ್ಣನ ಭಯ ಹೆಚ್ಚೇ ಆಯಿತು. ಅವಳು ಬೇರೆ ಯಾರೂ ಅಲ್ಲ, ನನ್ನ ಅಕ್ಕ. ಅವಳು ನನ್ನ ಜೀವ. ಅವಳನ್ನು ಹೀಗೆ ನೀವು ಪ್ರೀತಿ ಮಾಡಿ ಅವಳನ್ನು ನಂಬಿಸಿ ಕೊನೆಗೆ ಮೋಸ ಮಾಡಿದ್ರಿ ಅಲ್ವಾ? ನಿನಗೆ ವರ್ಣ ಮತ್ತು ನನ್ನ ಬಗ್ಗೆ ಗೊತ್ತಾ? ಅವಳಿಗೆ ಸತ್ಯ ಗೊತ್ತಾಯಿತೇನೋ ಎಂದು ಕೇಳಿದ. ಹಾಂ, ಚೆನ್ನಾಗಿ ಗೊತ್ತು. ನೀವು ಅವಳ ಜೊತೆ ಪ್ರೀತಿ ನಾಟಕ ಆಡಿದ್ದು ಗೊತ್ತು. ಕೊನೆಯಲ್ಲಿ ಅವಳಿಗೆ ಮೋಸ ಮಾಡಿ
ಅವಳು ದೇಶನೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಗೊತ್ತು. ಶ್ರೀ, ವರ್ಣ ದೇಶ ಬಿಟ್ಟು ಹೋಗಿದ್ದಾಳ? ಅವನಿಗೆ ಗೊತ್ತೇ ಇರಲಿಲ್ಲ ವರ್ಣ ಎಲ್ಲಿರುವಳೆಂದು. ಅವನ ಮುಖ ಕೆಂಪಾಗಿತ್ತು. ನಡೆಯುತ್ತಿರುವ ಗೊಂದಲಗಳಿಗೆ ಮನ ಭಯದಲ್ಲಿತ್ತು. ಶ್ರೀನಿಕಾ ತನ್ನಿಂದ ದೂರಾಗುವಳೇನೋ ಎಂದು. ನೀವೇ ಅಲ್ವಾ ಅವಳು ದೇಶ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು? ಕೋಪದಲ್ಲಿ ಅವನ ಕೊರಳಿನ ಪಟ್ಟಿಯನ್ನೇ ಹಿಡಿದಳು. ಶ್ರೀ, ಇದೇನು ಮಾಡ್ತಿದ್ಯಾ ನೀನು? ಅವಳ ಕೈಗಳನ್ನು ಹಿಡಿದು ಕೇಳಿದ ಕೃಷ್ಣ. ನನ್ನ ಜೀವನೇ ಆಗಿದ್ದು ನನ್ನ ಅಕ್ಕನಿಗೆ ನೀವು ಯಾವಾಗ ಪ್ರೀತಿಲಿ ಮೋಸ ಮಾಡಿದ್ರೋ ಆಗಲೇ ಅವಳು ನಮ್ಮೆಲ್ಲರನ್ನು ಬಿಟ್ಟು ದೇಶ ಬಿಟ್ಟು ಹೋಗಿದ್ದಾಳೆ. ಎಲ್ಲ ನಿಮ್ಮಿಂದ ಆಗಿದ್ದು. ನನ್ನ ಸಂತೋಷನ ಕಿತ್ಕೊಂಡಿದ್ದು ನೀವು. ಚೀರಿದಳು ಕೋಪದಲ್ಲಿ. ಚಾಕು ಬೊಗಳಲು ಶುರು ಮಾಡಿದ ಅವಳ ಜೋರು ಧ್ವನಿಗೆ. ಶ್ರೀ, ನೀನು ತಪ್ಪು ತಿಳ್ಕೊಂಡಿದೀಯಾ ಎಂದ ಕೃಷ್ಣ ತನ್ನ ಕೊರಳನ್ನು ಹಿಡಿದಿದ್ದ ಅವಳ ಕೈ ಬಿಡಿಸಿಕೊಂಡ. ನಾನು ಸರಿಯಾಗಿಯೇ ತಿಳ್ಕೊಂಡಿದ್ದೀನಿ, ಸರಿಯಾಗಿಯೇ ಮಾಡಿದ್ದೀನಿ. ಈಗ ನೀವು ನನ್ನ ಅಕ್ಕನ ಜೊತೆ ಪ್ರೀತಿ ನಾಟಕ ಮಾಡಿ ಹೇಗೆ ಅವಳು ಕೈ ಬಿಟ್ಟರೋ ನಾನು ಈಗ ಹಾಗೆ ಮಾಡ್ತಿದ್ದೀನಿ. ನನ್ನ ಅಕ್ಕನಿಗೆ ನೀವು ಹೇಗೆ ನೋವು ಕೊಟ್ಟಿದ್ದೀರೋ ಅದೇ ನೋವನ್ನು ನಾನು ನಿಮಗೆ ಕೊಡ್ತಿದ್ದೀನಿ ಇವತ್ತು. ಶ್ರೀನಿಕಾ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ವರ್ಣನ ಪ್ರೀತಿಸೇ ಇಲ್ಲ. ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ದೀರಾ ನೀವು. ಛೀ, ಕಾಲೇಜಲ್ಲೂ ಹೀಗೆ ಅಲ್ವಾ? ಎಲ್ಲರ ಜೊತೆ ನಗ್ತಾ ನಿಮ್ಮ ಈ ಸುಂದರವಾದ ಗುಳಿಕೆನ್ನೇ ತೋರಿಸ್ತಾ ಎಲ್ಲ ಹುಡುಗಿರ ಜೊತೆ ನಗ್ತಾ ಮಾತಾಡ್ತಾ ಆಟ ಆಡ್ತಿದ್ದೀರಾ ಅಲ್ವಾ? ಶ್ರೀನಿಕಾ, ಮಾತು ಹಿಡಿತದಲ್ಲಿರಲಿ. ಜೋರಾಯಿತು ಅವನ ಧ್ವನಿ. ಈಗವನ ತಾಳ್ಮೆ ಅವನ ಪ್ರೀತಿಯ ವಿಷಯದಲ್ಲಿ ಮಿತಿಮೀರುವುದರಲ್ಲಿತ್ತು. ಯಾಕೆ, ನಿಜ ಕೇಳಿ ಕೋಪ ಬಂತ ನಿಮಗೆ? ತನ್ನ ಅಹಂನಿಂದ ನಗುತ್ತಾ ಕೇಳಿದಳು. ನೀವು ನನ್ನ ಅಕ್ಕನ ಹಾಗೆ ನನಗೂ ಮೋಸ ಮಾಡಬೇಕು ಅಂದ್ಕೊಂಡಿದ್ರಾ? ನಿಜ ಹೇಳಿ. ಅವನಿಗೆ ಅಣಕಿಸುವ ಹಾಗೆ ಕೇಳಿದಳು. ಶ್ರೀನಿಕಾ, ನಿನಗೆ ನನ್ನ ಪ್ರೀತಿ ನಾಟಕ ಅನಿಸುತ್ತಾ? ಅವಳ ತೋಳು ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ನನ್ನ ಅಕ್ಕನಿಗೆ ಮೋಸ ಮಾಡಿ ಮತ್ತೆ ನಾನು ಪ್ರೀತಿಸ್ತೀನಿ ಅಂದ್ರಲ್ಲ, ಅದು ಹೇಗೆ ನಿಮ್ಮ ಪ್ರೀತಿ ನಿಜ ಆಗುತ್ತೆ? ಶ್ರೀ, ನಾನು ವರ್ಣನ ಪ್ರೀತಿಸಿಲ್ಲ. ನಿಜ ಏನು ಅಂದರೆ ನನ್ನ ಮೊದಲನೇ ಪ್ರೀತಿನೂ ನೀನೇ, ಕೊನೆ ಪ್ರೀತಿನೂ ನೀನೇ. ವರ್ಣ ನಿನಗೆ ಸತ್ಯ ಹೇಳಿಲ್ಲ ಅನಿಸುತ್ತೆ ಎಂದ ಅವಳ ತೋಳು ಬಿಟ್ಟು. ಹಾಗಾದರೆ ಸತ್ಯ ಏನು? ಕೈಕಟ್ಟಿ ನಿಂತು ಕೇಳಿದಳು. ಅವಳ ಪ್ರಶ್ನೆಗೆ ಏನು ಹೇಳಬೇಕು ಎಂದು ತಿಳಿಯದೆ ಸೋಫಾದಲ್ಲಿ ಮುಖ ಮುಚ್ಚಿ ಕುಳಿತ. ಚಾಕು ಬೊಗಳುತ್ತಲೇ ಇತ್ತು ಒಂದೇ ಸಮನೆ. ನಡೆಯುತ್ತಿರುವುದು ಏನೆಂದು ತಿಳಿದುಕೊಳ್ಳಲು ನಿಮಿಷ ಬೇಕಾಯಿತವನಿಗೆ. ಹೇಳಿ, ಸತ್ಯ ಏನು ಅಂತ. ಒಂದು ಮಾತು ತಿಳ್ಕೊಳ್ಳಿ, ನನ್ನ ಅಕ್ಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅವಳ ಬಗ್ಗೆ ಏನೇ ಹೇಳಿದ್ರೂ ನಾನು ನಂಬೋದಿಲ್ಲ. ಅವನನ್ನೇ ನೋಡುತ್ತಾ ಹೇಳಿದಳು. ತನ್ನ ಮನವನ್ನು ಹಿಡಿತಕ್ಕೆ ತಂದವ. ಶ್ರೀ, ಸತ್ಯ ಏನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಿರೋ ವರ್ಣ ಕಣ್ಮುಂದೆ ಇಲ್ಲ. ನಾನು ಏನೇ ಹೇಳಿದ್ರೂ ನಂಬೋದಿಲ್ಲ ಅಂತಿದ್ಯಾ. ಅಂದಮೇಲೆ ನಾನು ಏನಂತ ಹೇಳಿ ನಿನಗೆ? ಕುಳಿತಲ್ಲಿಂದಲೇ ತಲೆ ಎತ್ತಿ ಅವಳನ್ನೇ ನೋಡುತ್ತಾ ಕೇಳಿದ. ಕೊಂಚ ಸಣ್ಣದಾಗಿತ್ತು ಅವನ ಧ್ವನಿ. ಏನು ಹೇಳಬೇಡಿ ನೀವು, ನಾನು ಹೇಳೋದನ್ನು ಕೇಳಿ. ತಾನು ಗೆದ್ದಳೆಂಬ ಖುಷಿಯಲ್ಲಿ ಅವನ ಮುಂದೆ ಕುಳಿತಳು. ಅವಳನ್ನೇ ನೋಡುತ್ತಿದ್ದ. ನನ್ನ ಅಕ್ಕ ನನಗೆ ಸತ್ಯ ಹೇಳಿಲ್ಲ, ಆದರೆ ಅವಳ ಪ್ರೀತಿಗೆ ನೀವು ಮೋಸ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಮುಂದೆ ಮಾತನಾಡುವ ಮೊದಲೇ ತಡೆದ ಕೃಷ್ಣ. ಅವಳು ನಿನಗೆ ಸತ್ಯ ಹೇಳಿಲ್ಲ ಅಂದಮೇಲೆ ನಾನು ಅವಳಿಗೆ ಮೋಸ ಮಾಡಿದ್ದೀನಿ ಅಂತ ಹೇಗೆ ಹೇಳ್ತೀಯ ನೀನು? ಕೇಳಿದ ಎದುರಿಗೆ ಕುಳಿತವಳನ್ನೇ ನೋಡುತ್ತಾ. ಅವಳು ನನ್ನ ತಂದೆ ಮುಂದೆ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅವಳು ಪ್ರೀತಿ ಮಾಡಿದ ನೀವು ಅವಳಿಗೆ ಮೋಸ ಮಾಡಿದ್ದೀರಾ ಅಂತ. ಕೋಪದಲ್ಲಿ ಮತ್ತೆ ಚೀರಿದಳು. ವರ್ಣನ ಹಠ ಅವನಿಗೆ ಅರ್ಥವಾಯಿತು ಶ್ರೀನಿಕಾಳ ಮಾತಿನಲ್ಲಿಯೇ. ಹಾಗಾದರೆ ಸತ್ಯ ನಿನಗೆ ಗೊತ್ತಿಲ್ಲ ಶ್ರೀನಿಕಾ. ಸತ್ಯ ಏನಂದರೆ ನಾನು ವರ್ಣನ ಪ್ರೀತಿ ಮಾಡಿಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನು ಅಷ್ಟೇ. ಅವನಿಗೆ ಮಾತನಾಡಲು ಬಿಡದೆ, ಆದರೆ ನಾನು ನಿಮ್ಮನ್ನು ಪ್ರೀತಿಸೇ ಇಲ್ವಲ್ಲ. ಇಷ್ಟು ದಿನ ನಾನು ಮಾಡಿದ್ದೆಲ್ಲ ನಾಟಕ. ಜೋರು ಧ್ವನಿಯಲ್ಲೇ ಎಂದಳು ಮೇಲೆದ್ದು. ಶ್ರೀ, ಒಂದು ನಿಮಿಷ ಸಮಾಧಾನದಿಂದ ನನ್ನ ಮಾತನ್ನಾದರೂ ಕೇಳು ನೀನು. ಆಮೇಲೆ ಸತ್ಯ ಏನು ಅಂತ ನೀನೇ ತಿಳ್ಕೊತೀಯ. ಮೇಲೆದ್ದು ತನ್ನ ಮನವನ್ನು ಹದಕ್ಕೆ ತಂದು ತಾಳ್ಮೆಯಿಂದ ಅವಳಿಗೆಂದ. ಮೊದಲು ನನ್ನ ಮಾತನ್ನು ಪೂರ್ತಿ ಮಾಡೋಕ್ಕೆ ಬಿಡ್ತೀರಾ ನೀವು ಎಂದಳು ಅವನನ್ನೇ ದಿಟ್ಟಿಸಿ. ಹಣೆಯ ಮೇಲಿನ ತನ್ನ ಕೂದಲು ಸರಿಸಿ ಉಸಿರು ಹೊರ ಹಾಕಿದವ ಚಾಕೋನತ್ತ ನೋಡಿ, ಚಾಕೋ
ಸುಮ್ಮನಿರು ಎಂದು ಜೋರು ಮಾಡಿ ಬೊಗಳುತ್ತಿದ್ದ ಚಾಕೋಬಾಯಿಯನ್ನು ಮುಚ್ಚಿಸಿದ. ಅವಳನ್ನೇ ನೋಡುತ್ತಾ ಹೇಳು ಎಂದ. ಅವಳ ಮಾತಾದರೂ ಮುಗಿಯಲಿ ಎಂದುಕೊಂಡು, ನನ್ನ ಅಕ್ಕ ನನ್ನನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದ್ಮೇಲೆ ನನಗೆ ಅವಳ ಮೇಲೆ ಕೋಪ ಬರಲಿಲ್ಲ. ಯಾಕಂದರೆ ಅವಳಿಗೆ ಅವಳ ನೋವನ್ನು ನಮ್ಮ ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ. ಅಂದಮೇಲೆ ಅವಳ ನೋವು ಎಷ್ಟಿರಬಹುದು ಅಂತ ನನಗೆ ಅಂದಾಜು ಸಿಕ್ಬಿಡ್ತು. ಆಗಲೇ ನಾನು ನಿರ್ಧರಿಸಿದ್ದು ನನ್ನ ಅಕ್ಕನ ನೋವಿಗೆ ಕಾರಣ ಆದವರನ್ನು ಸುಮ್ಮನೆ ಬಿಡಬಾರ್ದು ಅಂತ. ಅವಳು ಪ್ರೀತಿಸಿದ್ದು ಯಾರನ್ನ ಅಂತ ಕಂಡುಹಿಡಿಯೋಕ್ಕೆ ಹೊರಟಾಗ ಸಿಕ್ಕಿದ್ದು ನೀವೇ. ನಿಮ್ಮನ್ನು ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ನೀವು ನನ್ನ ಅಕ್ಕನಿಗೆ ಮಾಡಿದ ಮೋಸನ ನಿಮಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟೆ. ಅದಕ್ಕೇ ನಾನು ನೀವು ಕೆಲಸ ಮಾಡ್ತಿದ್ದ ಕಾಲೇಜ್ಗೆ MSc ಅಡ್ಮಿಷನ್ ಮಾಡಿಸಿ ನಿಮ್ಮ ಮೇಲೆ ಗಮನ ಇಟ್ಟೆ. ನೀವೇನು ಅಂತ ತಿಳ್ಕೊಂಡೆ. ನೀವಾಗಿಯೇ ನನ್ನ ಹಿಂದೆ ಬರ್ತೀರೇನೋ ಅಂದ್ಕೊಂಡು ನಿಮ್ಮ ಹಿಂದೆ ಪ್ರತಿದಿನ ಬರ್ತಿದ್ದೆ. ಆದರೆ ಹಾಗಾಗಲೇ ಇಲ್ಲ. ಅದಕ್ಕೆ ನಾನೇ ನೇರವಾಗಿ ನಿಮ್ಮ ಹತ್ರ ಬಂದು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದೆ. ನೀವು ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ. ಆಗ ನಿಮ್ಮ ಹಿಂದೆನೇ ಬಿದ್ದು ಹೇಗಾದರೂ ಮಾಡಿ ನೀವು ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂದ್ಕೊಂಡೆ. ನೀವು ನನಗೆ ನಿಮ್ಮ ಜೊತೆ ಮಾತಾಡೋದು ಬೇಡ, ದೂರ ಇರಿ ಅಂದಾಗೆಲ್ಲ ನಾನು ನಿಮ್ಮಿಂದ ದೂರ ಇರೋ ನಾಟಕ ಮಾಡ್ತಿದ್ದೆ. ಕಾರಣ ನಾನು ದೂರ ಇದ್ದಿದ್ದು ನಿಮ್ಮ ಗಮನಕ್ಕೆ ಬರಲಿ, ಆಗ ನೀವು ಡಿಸ್ಟರ್ಬ್ ಆಗಲಿ ಅಂತ. ನಾನು ಅಂದ್ಕೊಂಡ ಹಾಗೇ ನೀವು ಡಿಸ್ಟರ್ಬ್ ಆಗಿದ್ರಿ. ಅದಕ್ಕೆ ನನ್ನ ಹತ್ರ ಬಂದು ನೀವಾಗಿಯೇ ಮಾತಾಡ್ತಿದ್ರಿ. ಅದ್ರ ಕ್ಲೂ ನನಗೆ ಸಿಕ್ಕಿತ್ತು. ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡದೇ ಇದ್ದಾಗ ನೀವು ಕಾಲೇಜಿನ ಕಾರಿಡಾರ್ನಲ್ಲಿ ನನ್ನ ಜೊತೆ ಮಾತಾಡಿದ ದಿನ, ಹಾಗೆ ನನ್ನ ನಾಟಕನ ನಾನು ಮುಂದುವರಿಸಿದ್ದೆ. ನೀವು ನನ್ನ ಪ್ರೀತಿನ ಒಪ್ಕೊಂಡಾಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾನು ಅಂದ್ಕೊಂಡ ಹಾಗೆ ಆಗಿದೆ ಅಂತ. ಪ್ರತಿದಿನ ನಿಮ್ಮನ್ನು ಕಾಡ್ತಿದ್ದೆ. ಅದು ನನ್ನ ಗುಣನೇ. ಯಾಕಂದರೆ ನನಗೆ ನಿಮ್ಮ ತಾಳ್ಮೆ ನೋಡಿ ಕಾಡಬೇಕು ಅನಿಸೋದು. ನಾನು ಇಷ್ಟು ದಿನದಲ್ಲಿ ಎಷ್ಟು ಸಾರಿ ನಿಮಗೆ ಕಾಡಿಸಿದ್ದೀನಿ ನೋಡಿ. ಅದೆಲ್ಲ ಇನ್ನು ಮುಂದೆ ನೆನಪಾಗ್ತಾನೆ ಇರಬೇಕಲ್ಲ ನಿಮಗೆ. ಅದಕ್ಕೆ ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದಿರೋ ಅಥವಾ ನನ್ನ ಅಕ್ಕನಿಗೆ ಮೋಸ ಮಾಡಿದ್ರಲ್ಲ ಹಾಗೆ ಮೋಸ ಮಾಡೋದಕ್ಕೆ ಪ್ರೀತಿಸಿದಿರೋ ಅಂತ ನನಗೆ ಡೌಟ್ ಇತ್ತು. ಜೊತೆಗೆ ನಾನು ಇಲ್ಲದೇ ಇದ್ದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ಅವತ್ತು ನಿಮ್ಮ ಮೆಸೇಜ್ಗೆ ಕಾಲ್ಗೆ ಉತ್ತರ ಕೊಡದೆ ನಿಮ್ಮ ಪ್ರೀತಿನ ಪರೀಕ್ಷೆ ಮಾಡಿದ್ದು. ಅವತ್ತು ನಿಮ್ಮ ಮೇಲೆ ಗಮನ ಇಟ್ಟಿದ್ದೆ ನಾನು. ಅಂದರೆ ನನ್ನ ಗೆಳತಿಗೆ ಹೇಳಿದ್ದೆ, ನೀವು ಹೇಗೆ ಒದ್ದಾಡ್ತೀರಾ ಅನ್ನೋದನ್ನು ನೋಡಿ ನನಗೆ ಹೇಳೋದಕ್ಕೆ. ನೀವು ಅವಳ ಹತ್ರ ನನ್ನ ಬಗ್ಗೆ ಕೇಳಿದ್ದನ್ನು ನೋಡಿಯೇ ನನಗೆ ಅರ್ಥ ಆಯಿತು. ಆ್ಯಂಡ್ ನನಗೆ ವೇದ್ ಸರ್ ಕೂಡ ಹೇಳಿದ್ರು ನೀವು ನನ್ನನ್ನು ಎಷ್ಟು ಹಚ್ಕೊಂಡಿದ್ದೀರಾ ಅಂತ. ಆಗ ನನಗೆ ಚೆನ್ನಾಗಿ ಗೊತ್ತಾಯಿತು ನೀವು ಅಕ್ಕನ್ನ ಬಿಟ್ಟ ಹಾಗೆ ನನ್ನನ್ನು ಬಿಡೋದಿಲ್ಲ ಅಂತ. ಆಗಲೇ ನಾನು ನಿಮಗೆ ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ತಾ ಹೋದೆ. ನೀವು ನನ್ನನ್ನು ನಂಬ್ತಾನೇ ಹೋದ್ರಿ. ಒಟ್ಟಿನಲ್ಲಿ ನಿಮಗೆ ನನ್ನ ನೆನಪು ಬರ್ತಾನೆ ಇರಬೇಕು. ಆ ನೆನಪಲ್ಲಿ ನೀವು ಒದ್ದಾಡ್ತಾನೆ ಇರಬೇಕು. ಇದ್ರ ಸುಳಿವು ನಿಮಗೆ ಸಿಗಬಾರ್ದು ಅಂತಾನೆ ನಾನು ನನ್ನ ಕುಟುಂಬದ ಬಗ್ಗೆ ನಿಮಗೆ ಒಂದು ಮಾತನ್ನು ಹೇಳಿರಲಿಲ್ಲ. ನನ್ನ ಉದ್ದೇಶ ಇದೇ ಆಗಿತ್ತು ಕೃಷ್ಣ ಸರ್. ನೀವು ನನ್ನ ಅಕ್ಕನಿಗೆ ಮಾಡಿದ ಮೋಸನ ವಾಪಸ್ ಕೊಡೋದು. ನೀವು ನನ್ನ ಪ್ರೀತಿನ ಒಪ್ಕೊಂಡ್ರೆ ನೀವು ನನ್ನ ನೆನಪಲ್ಲೇ ಇರಬೇಕು. ಹಾಗೆ ಮಾಡ್ತೀನಿ ಅಂದಿದ್ನಲ್ಲ ನಾನು. ನನ್ನ ಮಾತನ್ನು ಉಳಿಸ್ಕೊಂಡೆ. ಕೊನೆಯ ಸಾಲುಗಳನ್ನು ಕೋಪದಿಂದ ಒತ್ತಿ ಹೇಳಿದಳು. ಅವಳು ತನ್ನೆಲ್ಲ ಮಾತನ್ನು ಮುಗಿಸುವಷ್ಟರಲ್ಲೇ ಕೃಷ್ಣನಿಗೆ ಅರ್ಥವಾಗಿತ್ತು ವರ್ಣ ತನ್ನ ಮನೆಯಲ್ಲಿ ಎಲ್ಲರ ಮುಂದೆ ಏನೋ ನಾಟಕವಾಡಿದ್ದಾಳೆ ಎಂದು. ಅವಳ ನಾಟಕವನ್ನೇ ಶ್ರೀ ನಿಜವೆಂದು ನಂಬಿದ್ದಾಳೆ ಎನ್ನಿಸುವುದಕ್ಕೆ ಅವನಿಗೆ ಕ್ಷಣ ಹಿಡಿಯಲಿಲ್ಲ. ಅವಳು ತನ್ನನ್ನು ಪ್ರೀತಿಸಿದ್ದು ನಾಟಕವೆಂದು ಗೊತ್ತಾಗಿ ಕೋಪ ಬಂದರೂ ತೋರಿಸಿಕೊಳ್ಳದೆ ಅವಳ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಲು ತನ್ನ ಜೇಬಿನಲ್ಲಿ ಕೈಯಿಟ್ಟು ನಿಂತು, ನಾನು ಹೇಳೋದನ್ನು ಕೇಳ್ತೀಯ ನೀನು? ಅವಳ ಕೋಪದ ಮುಖವನ್ನೇ ನೋಡುತ್ತಾ ಎಂದ. ಅವಳಿಗೆ ಇರುವ ಸತ್ಯವನ್ನೇ ಹೇಳಿ ನೋಡೋಣ ಎಂಬ ಕೊನೆಯ ಪ್ರಯತ್ನ ಅವನದ್ದು. ಏನು ಕೇಳಬೇಕು ಸರ್? ಈಗ ನಾನು ಎಲ್ಲ ಹೇಳಿದ ಮೇಲೆ ಇನ್ನೂ ಏನು ಹೇಳೋದಿದೆ ನಿಮಗೆ? ಅದೇ ಚಂದದ ನಿಮ್ಮ ಗುಳಿಕೆನ್ನೇ ತೋರಿಸ್ತಾ ಒಳ್ಳೆ ಮಾತುಗಳನ್ನ ಆಡ್ತಾ ನಾಟಕ ಮಾಡ್ತೀರಾ ಅಷ್ಟೇ ತಾನೇ? ಕೋಪವೇ ಇನ್ನೂ ಅವಳ ಮುಖದಲ್ಲಿ. ಅವ ಏನಾದರೂ ಒಂದು ಹೇಳಿ ತನ್ನನ್ನು ಎಲ್ಲಿ ಸಮಾಧಾನ ಮಾಡಿಬಿಡುವನೋ ಎಂಬ ಭಾವನೆ ಅವಳಿಗೆ. ಹಾಗಾಗಿ ಅವನ ಮಾತು ಕೇಳಲು ಇವಳು ತಯಾರಿರಲೇ ಇಲ್ಲ. ಮನುಷ್ಯ ತಾಳ್ಮೆಯನ್ನೇ ಕಳೆದುಕೊಂಡಾಗ ಎದುರಿಗೆ ಇರುವವರ ಮನಸ್ಥಿತಿಯನ್ನು ಹೇಗೆ ಅರಿತುಕೊಳ್ಳುವ ಅಲ್ಲವೇ? ಇಷ್ಟು ದಿನದಲ್ಲಿ ನೀನು ನನ್ನನ್ನು ಅರ್ಥ ಮಾಡಿಕೊಂಡೇ ಇಲ್ಲ ಅಂತಾಯಿತು ಶ್ರೀನಿಕಾ. ಕೊಂಚ ಕೋಪದಲ್ಲೇ ಎಂದ. ನಾನು ಯಾಕೆ ಅರ್ಥ ಮಾಡ್ಕೋಬೇಕು ನಿಮ್ಮನ್ನು? ನಾನು ಮಾಡಿದ ಮೋಸ ನಿಮಗಿನ್ನೂ ಕಡಿಮೆ ಆಯಿತು. ನಿಮ್ಮಂಥವ್ರನ್ನ ಜೈಲಿಗೆ ಕಂಬಿ ಎಣಿಸೋ ಹಾಗೆ ಮಾಡಬೇಕು.
ಹಾಂ, ಸತ್ಯ ಹೇಳಬೇಕಂದ್ರೆ ನನ್ನ ತಲೆಯಲ್ಲಿ ಆ ಪ್ಲ್ಯಾನ್ ಇತ್ತು. ನನ್ನನ್ನು ನೀವು ಬಲಾತ್ಕಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ, ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಸ್ಬೇಕು ಅಂತ. ಆದರೆ ಅದರಿಂದ ನಮ್ಮ ತಂದೆ ಮರ್ಯಾದೆ ಹಾಳಾಗುತ್ತೆ ಅಂತ ಇಷ್ಟಕ್ಕೆ ಬಿಟ್ಟಿದ್ದೀನಿ ಎಂಬ ಮಾತು ಅವನ ಕೋಪವನ್ನು ಕೆಣಕಿತು. ಶಟಪ್ ಶ್ರೀನಿಕಾ, ಏನು ನಾನು ನಿನ್ನ ಮಾತನ್ನ ಕೇಳ್ತಿದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಕೋಪದಿಂದಲೇ ಜೋರಾಗಿ ನುಡಿದ. ತನ್ನ ತಾಳ್ಮೆ ಕಳೆದುಕೊಂಡಿದ್ದ ಅವ. ತನ್ನ ಜೀವ ಎಂದು ನಂಬಿದ್ದ ಶ್ರೀನಿಕಾಳೆ ತನಗೆ ಮೋಸ ಮಾಡಿದಳೆಂಬ ಸತ್ಯ ಅವನ ತಾಳ್ಮೆಯನ್ನು ಕಸಿದಿದ್ದು ನಿಜವೇ. ಶ್ರೀ ಅವನನ್ನೇ ನೋಡುತ್ತಿದ್ದಳು ಹೆದರದೆ. ನೀನು ನನ್ನ ಪ್ರೀತಿಗೆ ಮೋಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಚೆನ್ನಾಗಿ ನಾಟಕ ಆಡಿದ್ಯಾ. ಆದರೆ ನಾನು ಪೆದ್ದ, ಏನು ಮಾಡಲಿ, ನೀನು ಈ ಮೋಸದ ಪ್ರೀತಿನೇ ನಿಜ ಅಂದ್ಕೊಂಡ್ಬಿಟ್ಟೆ. ನಾನು ಹೇಳ್ತಿದ್ದೀನಿ, ನಾನು ಪ್ರೀತಿಸಿದ್ದು ವರ್ಣನಲ್ಲ, ನಿನ್ನನ್ನು ಅಂತ. ಆದರೆ ನೀನು ಸತ್ಯ ಕೇಳೋಕ್ಕೆ ತಯಾರಿಲ್ಲ. ಯಾಕಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆನೇ ಇಲ್ಲ ಅಂದಮೇಲೆ ಇನ್ನು ಪ್ರೀತಿ ಎಲ್ಲಿಂದ? ವರ್ಣ ಮತ್ತು ನನ್ನ ಮಧ್ಯೆ ಏನಾಗಿದೆ ಅಂತ ನಿನಗೆ ಗೊತ್ತೇ ಇಲ್ಲ. ಅಂದಮೇಲೆ ನಿನ್ನ ಸೇಡು ನನಗೆ ಲೆಕ್ಕಕ್ಕೆ ಇಲ್ಲ. ಇನ್ನು ನಿಜ ಏನು ಅಂತ ಹೇಳೋಕ್ಕೆ ನನಗೆ ಇಷ್ಟನೇ ಇಲ್ಲ. ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋರ ಜೊತೆ ಮತ್ತೆ ಮತ್ತೆ ಬೇಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ. ಇಷ್ಟು ಹೇಳಿದ ಕೃಷ್ಣನ ಮುಖ, ಕಣ್ಣುಗಳು ಕೋಪಕ್ಕೆ ಕೆಂಪಾಗಿದ್ದವು. ಎಂದೂ ಅವ ಕೋಪಗೊಂಡವನಲ್ಲ. ಆದರೆ ಇಂದು ಅವನ ವ್ಯಕ್ತಿತ್ವದ ಪ್ರಶ್ನೆ. ಅವ ಜೀವವೆಂದು ನಂಬಿದ್ದ, ಪ್ರೀತಿಸಿದ್ದ ಶ್ರೀನಿಕಾ ಅವನ ನಂಬಿಕೆಗೆ ಮೋಸ ಮಾಡಿ ಅವನೊಬ್ಬ ಮೋಸಗಾರನೆಂಬ ಪಟ್ಟಿ ಕಟ್ಟಿದಳಲ್ಲವೇ, ಅದನ್ನವ ಸಹಿಸಲಾರ. ತಾನವನ ಪ್ರೀತಿಯನ್ನು ಪರೀಕ್ಷಿಸಿದೆನೆಂದು ಅವಳು ಹೇಳಿದಾಗಲೇ ಕೋಪ ಮಾಡಿಕೊಳ್ಳದೆ ಬೇಸರಗೊಂಡಿದ್ದ ಅವ. ಇನ್ನವಳು ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ ಎಂದು ಗೊತ್ತಾಗುತ್ತಲೇ ಕೋಪ ಬರದೆ ಇರುತ್ತೇನು? ತಾನು ಮಾಡದ ತಪ್ಪನ್ನು ಅವನೇಕೆ ಒಪ್ಪಿಕೊಳ್ಳುವ? ಕೋಪದ ಅವನ ಮಾತುಗಳು ಕೇಳಿದ ಶ್ರೀನಿಕಾ ದಂಗಾಗಿ ನಿಂತಿದ್ದಳು. ಇದೇನು ಹೇಳುತ್ತಿದ್ದಾನಿವನು ಎಂದು. ಅವನ ಕೋಪ ಕಂಡಿರಲೇ ಇಲ್ಲವಲ್ಲ ಇವಳು. ಅವಳ ಆಸೆಯಲ್ಲಿ ಒಂದಲ್ಲವೇ ಅವನ ಕೋಪ ನೋಡಬೇಕೆಂದು. ಆ ಆಸೆಯನ್ನು ಇಂದು ಅವಳೇ ಈಡೇರಿಸಿಕೊಂಡಂತಾಯಿತು. ಮಾತು ಮುಂದುವರೆಸಿದ ಕೃಷ್ಣ, ಏನಂದೆ? ನನ್ನ ಮೇಲೆ ಅತ್ಯಾಚಾರದ ಆರೋಪ ಹಾಕ್ತೀಯ ನೀನು? ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ನಿನ್ನನ್ನು ನೀನೇ ಕೆಟ್ಟದಾಗಿ ತೋರಿಸ್ಕೊಳ್ಳೋಕ್ಕೆ? ಒಂದು ಸರಿ ನೆನಪು ಮಾಡ್ಕೋ ಶ್ರೀನಿಕಾ, ಮಿತಿ ಮೀರಿ ನನ್ನ ಜೊತೆ ಸಲುಗೆಯಿಂದ ನಡ್ಕೊಂಡಿದ್ದು ಯಾರು ಅಂತ. ನೀನು ಅಷ್ಟೊಂದು ಸಲುಗೆ ಕೊಟ್ಟರು ನಾನು ಆ ಸಲುಗೆಯನ್ನು ಉಪಯೋಗಿಸ್ಕೊಂಡಿಲ್ಲ. ಅಂದಮೇಲೆ ಅಲ್ಲೇ ನೀನು ತಿಳ್ಕೊಬೇಕಿತ್ತು ನಾನು ಹೇಗೆ ಅನ್ನೋದನ್ನು, ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು. ಇಷ್ಟು ದಿನ ನೀನು ನನ್ನ ಜೊತೆ ಇದ್ದರೂ ನಾನು ನಿನಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ನಿಮ್ಮ ಅಕ್ಕ ವರ್ಣಿಕಾ ಮತ್ತು ನನ್ನ ಮಧ್ಯೆ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀನು ಪ್ರಯತ್ನನಾದರೂ ಪಡ್ತಿದ್ದೆ. ನನ್ನ ಪ್ರೀತಿ ಪರೀಕ್ಷೆ ಮಾಡಿ ನಾನು ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡೋ ಹಾಗೆ ಮಾಡಿ ಕೊನೆಗೆ ನನ್ನ ಬಿಟ್ಟು ನನಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ ನೀನು? ನಾನು ನಿನ್ನ ನೆನಪಲ್ಲೇ ಇರೋ ಹಾಗೆ ಮಾಡಬೇಕು ಅನ್ನೋದು ನಿನ್ನ ಗುರಿ ಆಗಿತ್ತಲ್ವಾ? ನಾನು ಏನು ಅನ್ನೋದು ನಿನಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಮಾಡಿಸ್ತೀನಿ ನೋಡು ನಿನಗೆ. ಅವಳ ಮುಖದತ್ತ ಬಾಗಿ ಅಂದ. ಕೋಪದಿಂದ ಶ್ರೀ ಅವನನ್ನೇ ನೋಡಿದಳು. ಅವಳ ಕೋಪ ನೋಡಿ, ನಿನಗೆ ನನ್ನ ಪ್ರೀತಿ ಅರ್ಥ ಆಗಿಲ್ಲ ಅಂದಮೇಲೆ ನೀನೇನು ನನ್ನನ್ನು ಬಿಡೋದು? ನಾನೇ ನಿನ್ನನ್ನು ಬಿಡ್ತೀನಿ. ನಾನು ನಿಮ್ಮ ಅಕ್ಕನಿಗೆ ಮೋಸ ಮಾಡಿದ್ದೆ ಅಂದೆ ಅಲ್ವಾ? ನೀನು ನಂಬಿದರೆ ನಂಬು, ಬಿಟ್ಟರೆ ಬಿಡು. ನಾನು ಅವಳಿಗೆ ಮೋಸ ಮಾಡಿರಲಿಲ್ಲ. ಯಾಕಂದರೆ ನಾನು ಅವಳನ್ನು ಪ್ರೀತಿಸಿರಲಿಲ್ಲ. ಆದರೆ ಅವಳು ನನ್ನನ್ನು ಪ್ರೀತಿಸಿದ್ಲು. ಈಗ ನಿನಗೆ ನಾನೇ ಮೋಸ ಮಾಡ್ತೀನಿ. ಯಾಕಂದರೆ ನಿನ್ನನ್ನು ಪ್ರೀತಿಸಿ ತಪ್ಪು ಮಾಡಿದ್ನಲ್ಲ ನಾನು. ಅದಕ್ಕೆ ಈಗ ನಾನೇ ನಿನ್ನನ್ನು ಬಿಟ್ಟು ಹೋಗ್ತೀನಿ. ಸತ್ಯ ಗೊತ್ತಾದಾಗ ನೀನು ನೋವು ಅನುಭವಿಸ್ತೀಯ. ಅವಳಷ್ಟೇ ಜಂಬದಿಂದ, ಅವಳಷ್ಟೇ ಕೋಪದಿಂದ ಎಂದವ ತಾನು ಇಷ್ಟು ದಿನ ನೋಡಿದ್ದ ಕೃಷ್ಣನೇ ಇವನು ಎನ್ನಿಸಿತ್ತು ಅವಳಿಗೆ. ಏನೇನೋ ಹೇಳಿ ನನ್ನನ್ನು ಕನ್ಫ್ಯೂಸ್ ಮಾಡೋ ಪ್ಲ್ಯಾನ್ ಏನು ನಿಮ್ಮದು? ಅವನನ್ನು ನಂಬಲು ತಯಾರಿರಲೇ ಇಲ್ಲ ಇವಳು. ಕನ್ಫ್ಯೂಸ್ ನಾನು ಯಾಕೆ ಮಾಡಲಿ ನಿನ್ನನ್ನು? ನನಗೆ ಸತ್ಯ ಗೊತ್ತು. ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಅದನ್ನು ಸರಿ ಮಾಡೋ ಆಸೆ ನನಗಿಲ್ಲ. ಯಾಕಂದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ. ಅಂದಮೇಲೆ ನಾನು ಯಾಕೆ ಹೆದರಬೇಕು? ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ದೆ. ಅದೇ ಪ್ರೀತಿಗೆ ನೀನು ಮೋಸ ಮಾಡಿದೆ. ಹಾಗಂತ ನಾನು ನೀನು ಅಂದ್ಕೊಂಡು ಹಾಗೆ ಕೊರಗ್ತೀನಿ ಅನ್ಕೋಬೇಡ ಶ್ರೀನಿಕಾ. ನನಗೆ ತಾಳ್ಮೆ ಇದೆ ನಿಜ. ಆದರೆ ನೀನು ನನ್ನ ಪ್ರೀತಿಗೆ ಮಾಡಿರೋ ಅವಮಾನ ಸಹಿಸ್ಕೊಂಡು ಇರೋಷ್ಟು ತಾಳ್ಮೆ ಖಂಡಿತ ನನಗಿಲ್ಲ. ನಾನು ನಿನ್ನ ಹಾಗೆ ಮನುಷ್ಯ ಅಲ್ವಾ? ಮೋಸ ಹೋದೆ ಅಂತ ಒಪ್ಕೊಳ್ಳೋದಕ್ಕೆ ಆಗದೆ ನನಗೆ ಚಮಕ್ ಕೊಡ್ತಿದ್ದೀರಾ?
ಅದೇ ಸೊಕ್ಕಿನ ನಗು ಅವಳದ್ದು. ಚಮಕ್ ನೀನು ನನಗೆ ಕೊಟ್ಟಿದ್ಯಾ ಶ್ರೀನಿಕಾ, ಗುಡ್. ನನಗೆ ನೀನು ಮೋಸ ಮಾಡಿದೆ ಅನ್ನೋದು ನಿನಗೆ ಖುಷಿ ಕೊಡೋದಾದರೆ ನನಗೆ ಮೋಸ ಆಗಿದೆ ಅಂತಲೇ ಅನ್ಕೋ. ಯಾಕಂದರೆ ನಿನ್ನ ಪ್ರೀತಿನ ನಿಜ ಅಂತ ನಂಬಿದ್ನಲ್ಲ ನಾನು. ನಿನಗೆ ಬೇಕಾಗಿರೋ ಖುಷಿನ ನಾನು ಕೊಡ್ತಿದ್ದೀನಿ, ನೀನು ಏನೇ ಕೇಳಿದ್ರೂ ಕೊಡ್ತೀನಿ ಅಂದಿದ್ನಲ್ಲ ನಾನು. ಸೊ ನಾನು ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನೀನು ಖುಷಿಯಾಗೇ ಇರು. ನಿನಗೆ ಗೊತ್ತಿಲ್ಲದಿರೋ ನೂರಾರು ಸತ್ಯನ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ ನಾನು. ಆದರೆ ನೀನು ನನ್ನ ಎಷ್ಟೋ ವರ್ಷದ ಪ್ರೀತಿಗೆ ಲಾಯಕ್ಕಿಲ್ಲ. ಆ ನಿಜ ನನಗೀಗ ಗೊತ್ತಾಯಿತು. ಅವಳಷ್ಟೇ ತೀಕ್ಷ್ಣದಿಂದ ಎಂದವನ ಹಠ ಛಲ ಇವತ್ತೇ ಕಂಡಿದ್ದು ಅವಳಿಗೆ. ನೀವು ಏನೇ ಹೇಳಿ ನಿಮಗೆ ನನ್ನ ನೆನಪು ಬರದೇ ಇರುತ್ತಾ ಇನ್ಮೇಲೆ? ತನ್ನ ಮುಂದೆ ಸೋಲುವ ಎಂದುಕೊಂಡವಳು ಕೋಪವನ್ನು ಮಣಿಸಿದ ಅವ ತನ್ನ ಕೋಪದಿಂದ. ಅದು ಅವಳಿಗೆ ಸಹಿಸಲಾಗಲಿಲ್ಲ. ನೀನು ಈ ಮೋಸದ ಪ್ರೀತಿನ ನಿಜ ಅಂತ ನಂಬಿದ ನನ್ನ ದಡ್ಡತನ ನಿನ್ನನ್ನು ನೆನಪಿಸುತ್ತೆ ಶ್ರೀನಿಕಾ. ಆದರೆ ನೋವು ಅನುಭವಿಸಲ್ಲ ನಾನು. ಒಂದೊಳ್ಳೆ ಪಾಠ ಕಲಿಸಿದ್ಯಾ ನೀನು ನನಗೆ. ಆದರೆ ನಿಜವಾದ ಪ್ರೀತಿ ಕೊಟ್ಟಿರೋ ನನ್ನ ನೆನಪು ನಿನಗೆ ಬರದೇ ಇರುತ್ತಾ? ಅವಳ ಪ್ರಶ್ನೆಯನ್ನೇ ಅವಳಿಗೆ ಕೇಳಿದ. ನಿಮ್ಮ ನೆನಪು ನನಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕೋಪದಲ್ಲಿ ಮನದಲ್ಲಿನ ಭಾವನೆಗಳು ಇವಳ ಅರಿವಿಗೆ ಬರುವುದಾದರೂ ಹೇಗೆ? ಕೋಪದಲ್ಲಿ ಅವನ ಮಾತುಗಳು ಅರ್ಥವಾಗುವುದಾದರೂ ಹೇಗೆ? ದೆನ್ ಗೆಟ್ ಔಟ್ ಆಫ್ ಮೈ ಹೌಸ್, ಚೀರಿದ ಅವ ಅವಳುತ್ತರಕ್ಕೆ. ಈಗ ಬೆಚ್ಚಿದಳು ಶ್ರೀ ಅವನ ಕೋಪಕ್ಕೆ. ನಿಮ್ಮ ಈ ನೋವು ನನಗೆ ಬೇಕಾಗಿದ್ದು, ಆದರೆ ಇನ್ನೂ ಇದು ಮುಗ್ದಿಲ್ಲ. ನಾಳೆಯಿಂದ ನೀವು ನನ್ನ ಕಣ್ಮುಂದೆನೇ ನನ್ನನ್ನು ನೋಡ್ತಾ ಒದ್ದಾಡಬೇಕು. ಹಾಗೆ ಮಾಡ್ತೀನಿ. ಮತ್ತೆ ಕೋಪದಲ್ಲಿ ಎಂದವಳು ನಡೆದು ಬಿಟ್ಟಳು ಹೊರಗೆ. ಚಾಕು ಅವಳು ಹೋದತ್ತ ನೋಡುತ್ತಾ ಬೊಗಳುತ್ತಲೇ ಇತ್ತು. ತನ್ನ ಮುಖ ಮುಚ್ಚಿ ಕುಳಿತ ಕೃಷ್ಣ ಸೋಫಾದಲ್ಲಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.